ಹಲೋ ಸ್ನೇಹಿತರೆ, ಇವರು ಅಶ್ವಿನಿ ಪಾಟೀಲ್ ಅಂತ. ಇವರಿಗೆ ದೀರ್ಘಕಾಲದವರೆಗೆ ಅನುಭವಿಸುವಂತ ಒಂದು ದೊಡ್ಡ ಆಸೆ ಇರುತ್ತೆ. ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ನೋಡುವುದಕ್ಕೆ ತುಂಬಾನೇ ತೆಳ್ಳಗೆ ಇದ್ದಾರೆ. ಎಷ್ಟೇ ಹಣ ಖರ್ಚು ಆಗಲಿ ಒಂದು ಸಲ ದೀರ್ಘಕಾಲದವರೆಗೆ ಅನುಭವಿಸುವಂತ ಒಂದು ಬಯಕೆ ಇರುತ್ತೆ. ಅದಕ್ಕೆ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಹೀಗೆ ಹತ್ತಿರ 2026 ಜೀಪ್ ರೆಕಾನ್ ಒಂದು ಎಲೆಕ್ಟ್ರಿಕ್ ಕಾರ್ ಇರುತ್ತೆ. ಈ ಕಾರಲ್ಲಿ ಬಂದು ದೀರ್ಘಕಾಲದವರೆಗೆ ಸ್ವರ್ಗ ತೋರಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಯಜಮಾನರ ಹತ್ತಿರ ಲಕ್ಷಾಂತರ ಹಣ ಇದೆ, ಆದರೆ ಅನಾರೋಗ್ಯದಿಂದ ಯಜಮಾನರು ಬರಳುತ್ತಿದ್ದಾರೆ. ಜೋರಾಗಿ ಗುದ್ದುವುದಕ್ಕೆ ಯಜಮಾನರ ದೇಹದಲ್ಲಿ ಶಕ್ತಿ ಇಲ್ಲ. ನಾನೇ ಕೈಯಲ್ಲಿ ಹಿಡಿದು ಸ್ಟ್ಯಾಂಡ್ ಮಾಡುವಂತಹ ಒಂದು ಪರಿಸ್ಥಿತಿ ಇವರಿಗೆ ಎದುರಾಗಿದೆ ಸ್ನೇಹಿತರೆ. ಲಕ್ಷಾಂತರ ಹಣ ಇದ್ದರೂ ನೆಮ್ಮದಿ ಇಲ್ಲದ ಜೀವನ ನಡೆಸುತ್ತಿದ್ದಾರೆ. ಮಹಿಳೆಯರು ಗರಿಷ್ಠ 28 ನಿಮಿಷ ಮಾಡಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ನನಗೆ 20 ನಿಮಿಷ ಮಾಡಿದರೆ ಸಾಕು, ಸ್ವರ್ಗ ನೋಡಬಹುದು, ಜೊತೆಗೆ ತೃಪ್ತಿ ಆಗಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕೇವಲ 20 ನಿಮಿಷ ಮಾಡಿ ಸಮಾಧಾನ ಪಡಿಸಿದರೆ 3 ಲಕ್ಷ ರೂಪಾಯಿ ಕೊಡ್ತೀನಿ ಎಂದು ತಾವು ಭರವಸೆ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಜೀಪ್ ರೆಕಾನ್ ಒಂದು ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. ಮುಂದಿನ ವರ್ಷದಲ್ಲಿ ಈ ಒಂದು ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ, ಒಂದು ವೇಳೆ ದೀರ್ಘಕಾಲದವರೆಗೆ ಮಾಡುವ ವ್ಯಕ್ತಿ ಸಿಕ್ಕಿದ್ರೆ ಈ ಒಂದು ಜೀಪ್ ರೆಕಾನ್ ಕಾರಲ್ಲಿ ಹೋಗಿ ಭೇಟಿ ಆಗಬಹುದು. ಅದಕ್ಕೆ ಈ ಕಾರ್ ಖರೀದಿ ಮಾಡಲು ನಿರ್ಧರಿಸಿದ್ದಾರೆ. ಈ ಒಂದು ಕಾರ್ ಸ್ನೇಹಿತರೆ ಫುಲ್ಲಿ ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ ಅಂಡ್ ಡಿಸೈನ್ ಇನ್ಸ್ಪೈರ್ಡ್ ಬೈ ರ್ಯಾಂಗ್ಲರ್ ಕಾರಿಂದ ಇನ್ಸ್ಪೈರ್ಡ್ ಆಗಿ ಈ ಒಂದು ಕಾರ್ ರೆಡಿ ಮಾಡಲಾಗಿದೆ. ಅಂಡ್ ನೋಡೋದಕ್ಕೆ ತುಂಬಾ ಲಾರ್ಜ್ ಅಂಡ್ ಒಳಗಡೆ ಒಳ್ಳೆ ಸ್ಪೇಸ್ ಹೊಂದಿರತಕ್ಕಂಥ ಒಂದು ಜೀಪ್ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ಟು ಫ್ಯೂಚರ್ಸ್ ಡೋಲ್ ಎಲೆಕ್ಟ್ರಿಕ್ ಮೋಟರ್ಸ್ ಪ್ರೊಡ್ಯೂಸಿಂಗ್ 500 to 600 ಹಾರ್ಸ್ ಪವರ್. ಇದರಲ್ಲಿ ಸ್ನೇಹಿತರೆ ಡೋಲ್ ಎಲೆಕ್ಟ್ರಿಕ್ ಮೋಟರ್ಸ್ ಕೂಡ ಇರುತ್ತೆ. ಅಂಡ್ ಈ ಜೀಪ್ಗೆ ಒಂದು ಸಲ ಚಾರ್ಜ್ ಫುಲ್ ಮಾಡಿದ್ರೆ ಸ್ನೇಹಿತರೆ 500 ಕಿಲೋಮೀಟರ್ ವರೆಗೆ ಒಳ್ಳೆ ರೇಂಜ್ ಕೂಡ ಇರುತ್ತೆ. ನೀವು ಎಷ್ಟೇ ದೂರ ಇರಲಿ ಈ ಒಂದು ಜೀಪ್ ರೆಕಾನ್ ಕಾರಲ್ಲಿ ಬಂದು ಖಂಡಿತ ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.